ಇವನಿಗೆ ತಿಳಿದೇ ಇರಲಿವಲ್ಲ. ನಾನು ಈಗ ಇವನ ರಾಶಿಗೆ ಪ್ರವೇಶಿಸುತ್ತೇನೆ. ಶನೀಶ್ವರ, ಸಾಕು ಮಾಡಿ ನಿಮ್ಮ ಉದ್ದಟತನವನ್ನ. ಇದು ನನ್ನ ಉತ್ತರತನವಲ್ಲ ಪ್ರಭು, ನನ್ನ ಕರ್ತವ್ಯ. ಅವನೇನು ಪಾಪ ಮಾಡಿದನೆಂದು ಅವನನ್ನು ನೀವು ಶಿಕ್ಷಿಸುತ್ತಿರುವಿರಿ? ಪ್ರತಿದಿನ ನಿಮ್ಮ ದರ್ಶನ ಪಡೆಯುತ್ತೇನೆ ಎಂದು ಸುಳ್ಳು ಹೇಳಿ ಎಲ್ಲರ ಬಳಿ ಹಣ ಪಡೆದು ಧೂಮಪಾನ, ಮದ್ಯಪಾನ ಮತ್ತು ಅನಾಚಾರಗಳಿಗೆ ದಾಸನಾಗಿ ಎಲ್ಲರಿಗೂ ಮೋಸ ಮಾಡುತ್ತಿದ್ದ. ಅದಕ್ಕೆ ಅವನ ತಕ್ಕ ಶಿಕ್ಷೆ ಕೊಡಿಸಲೆಂದು ನಾನು ಅವನ ರಾಶಿಗೆ ಪ್ರವೇಶ ಮಾಡಿದ್ದೇನೆ. ಇದು ನನ್ನ ತಪ್ಪೆ ಪ್ರಭು. ಶಿಕ್ಷಿಸುವುದು ತಪ್ಪೆಂದು ನಾನು ಹೇಳುತ್ತಿಲ್ಲ ಶನೀಶ್ವರ. ಆದರೆ ಮನುಷ್ಯರನ್ನು 7.5 ವರ್ಷಗಳ ಕಾಲ ಕಾಡಿಸುವುದೇಕೆ? ಅದು ನನ್ನ ಧರ್ಮ ಪ್ರಭು. ನನ್ನ ಭಕ್ತರನ್ನು ಕಾಡಿಸುವುದು ನಿಮ್ಮ ಧರ್ಮವೇ? ಕ್ಷಮಿಸಿ ಪ್ರಭು. ನನಗೆ ನಿಮ್ಮ ಭಕ್ತರಾಗಲಿ, ಆಸ್ತಿಕ ನಾಸ್ತಿಕರಾಗಲಿ, ಬಡವ ಬಲ್ಲಿದರಾಗಲಿ, ಗಂಡು ಹೆಣ್ಣಾಗಲಿ ಎಂಬ ಯಾವ ಭೇದವೂ ನನಗಿಲ್ಲ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳು ನನಗೆ ಏಕ ಸಮಾನ. 7.5 ವರ್ಷ ಶನಿಯ ಕಾಲ ಬಂದಾಗ ಯಾವ ಭೇದವೂ ಇಲ್ಲದೆ ನಾನು ಅವರ ರಾಶಿಗೆ ಪ್ರವೇಶ ಮಾಡುತ್ತೇನೆ. ಸೃಷ್ಟಿ ಸ್ಥಿತಿ ಲಯಕರ್ತರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಗೆ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೋ ಹಾಗೆ ನಾನು ನನ್ನ ಕರ್ತವ್ಯ ನಿರ್ವಹಿಸುತ್ತೇನೆ. ನಾನು ನನ್ನ ಕೆಲಸವನ್ನು ಸರಿಯಾಗಿ ಮಾಡದಿದ್ದರೆ ಧರ್ಮ ಉಳಿಯುವುದು ಹೇಗೆ ಪ್ರಭು? ಸರಿ, ಇನ್ನು ಮುಂದೆ ನೀವು ನೀಡುವ ಶಿಕ್ಷೆಗಳನ್ನ ನನಗೆ ತಿಳಿಸಿ. ನನ್ನ ಭಕ್ತರಿಗೆ ಆ ಶಿಕ್ಷೆಗಳನ್ನು ಒಂದೇ ಮಂಡಲದ ಅವಧಿಯಲ್ಲಿ ಅನುಭವಿಸಲು ವ್ರತ ನಿಯಮಗಳನ್ನು ಸೂಚಿಸುತ್ತೇನೆ. ಪ್ರಭು, ನನ್ನ ಶಿಕ್ಷೆಗಳು ಶತಕೋಟಿ. ಅದನ್ನು ಒಂದೇ ಮಂಡಲದಲ್ಲಿ ಹೇಗೆ ಅನುಭವಿಸಲು ಸಾಧ್ಯ? ಶನೀಶ್ವರ, ನೀವು ನೀಡುವ ಶಿಕ್ಷೆಗಳಾಗುವು. ಪ್ರಭು, ಭಕ್ಷ್ಯ ಭೋಜನವನ್ನು ತಿನ್ನುತ್ತಾ ಸುಖದ ಸುಪ್ಪತ್ತಿಗೆ ಮನದಲ್ಲಿ ಮೈ ಮರೆತು ಆನಂದಿಸುವವರನ್ನು ಅವರ ಬದುಕಿನ ದಿಕ್ಕನ್ನು ಬದಲಾಯಿಸಿ ಅಲೆಯುವಂತೆ ಮಾಡುತ್ತೇನೆ. ಅವರನ್ನು ಸುಖದ ವೈಭವದ ಹಾಸಿಗೆಯನ್ನು ಎಬ್ಬಿಸಿ ಕಲ್ಲು ಬಂಡೆಗಳ ಮೇಲೆ ಓಡಾಡಿಸುತ್ತೇನೆ. ದಂಪತಿಗಳಾಗಿದ್ದರೂ ದಾಂಪತ್ಯವನ್ನು ಅನುಭವಿಸಲು ಬಿಡುವುದಿಲ್ಲ. ಧರಿಸಲು ಬಟ್ಟೆ ಇಲ್ಲದೆ, ತಲೆಗೆ ಎಣ್ಣೆ ಇಲ್ಲದೆ, ಕಾಲಿಗೆ ಚಪ್ಪಲಿ ಇಲ್ಲದೆ, ಗುರುತಿಗೆ ಸಿರಷ್ಟು ಆಕಾರ ವಿಕಾರವಾಗಿ ಮಾಡಿ ನರಳಾಡಿಸುತ್ತೇನೆ. ಇದನ್ನೆಲ್ಲ ಒಂದೇ ಮಂಡಲದಲ್ಲಿ ಹೇಗೆ ದಂಡಿಸುತ್ತೀರಿ ಪ್ರಭು? ನೀವು ಹೇಳಿದ ಎಲ್ಲಾ ಶಿಕ್ಷೆಗಳನ್ನು ನಾನು ಕೊಡುತ್ತೇನೆ ಶನೀಶ್ವರ. ನನ್ನ ಭಕ್ತರು ಮಂಡಲ ವ್ರತದ ಸಮಯದಲ್ಲಿ ಅತ್ಯಂತ ಸರಳವಾದ ಸಾತ್ವಿಕ ಆಹಾರದಿಂದ ಸಂತೃಪ್ತರಾಗುತ್ತಾರೆ. ಅವರು ಅಲಂಕಾರಿಕ ಹಾಸಿಗೆಗಳ ಮೇಲೆ ಮಲಗದೆ ಬರೀ ನೆಲದ ಮೇಲೆ ಬರುಕುತ್ತಾರೆ. ಅವರು ದಾಂಪತ್ಯ ಸುಖವನ್ನು ಹೊಂದದೆ ಕಟ್ಟುನಿಟ್ಟಿನಿಂದ ಬ್ರಹ್ಮಚರ್ಯ ಪ್ರತಿಜ್ಞೆಯನ್ನು ಅನುಸರಿಸುತ್ತಾರೆ. ಹಾಗೆಯೇ ಅವರು ಕಲ್ಲು ಮುಳ್ಳು ತುಳಿದು ಕಾಡು ಮೇಡು ಅಲೆದು ನನ್ನನ್ನು ನೋಡಲು ಬರುತ್ತಾರೆ. ಅವರು ಯಾವಾಗಲೂ ನನ್ನನ್ನು ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಜಪಿಸುತ್ತಾರೆ. ನಿಮಗೆ ಇಷ್ಟವಾದ ಬಣ್ಣ ಕಪ್ಪು ಎಂದು ನನಗೆ ತಿಳಿದಿದೆ. ಅದೇ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿ, ಪಾದರಕ್ಷೆಗಳನ್ನು ಧರಿಸಿ, ಅಲಂಕಾರಿಕ ಸುಖ ವೈಭೋಗಗಳನ್ನು ಬಿಟ್ಟು ತುಳಸಿ ಮಣಿಮಾಲೆಯ ದೀಕ್ಷಾಬದ್ಧರಾಗಿ ಭಕ್ತಿಯ ಸ್ವಾಮಿಗಳಾಗಿ ಬದಲಾಗುತ್ತಾರೆ. ಹಾಗೆ ತಣ್ಣೀರಿನಲ್ಲಿ ಭಕ್ತಿಯಿಂದ ಸ್ನಾನ ಮಾಡುತ್ತಾರೆ. ಹೀಗೆ ಈ ವ್ರತಾಚರಣೆಗಳನ್ನೆಲ್ಲ ಪಾಲಿಸಿ ಉತ್ತರಾಯಣದ ಮಕರ ಸಂಕ್ರಾಂತಿ ಎಂದು ನನ್ನ ದರ್ಶನ ಪಡೆಯಲು ಬರುತ್ತಾರೆ. ಶನೇಶ್ವರ, ನೀವು ಯಾವ ಶಿಕ್ಷೆ ನೀಡಿದರೂ ನನ್ನ ಭಕ್ತರು ಅದನ್ನು ಭಕ್ತಿಯ ಆನಂದದಿಂದ ಅನುಭವಿಸುತ್ತಾರೆ. ಹಾಗಾಗಿ ನೀವು ಅವರ ಮೇಲೆ ನಿಮ್ಮ ದೃಷ್ಟಿಯನ್ನು ಬೀರಬಾರದು, ನನ್ನ ಭಕ್ತರನ್ನು ಪೀಡಿಸಬಾರದು. ನಿಮ್ಮ ಕೃಪೆ ಸದಾ ಅವರ ಮೇಲೆ ಇರಬೇಕು. ಪ್ರಭು, ನಿಮ್ಮ ಮಾತುಗಳಿಂದ ನನಗೆ ಮಹಾದಾನಂದವಾಯಿತು. ನಿಮ್ಮ ಆಜ್ಞೆಯಂತೆ ನಿಯಮಗಳನ್ನು ಪಾಲಿಸುವ ನಿಮ್ಮ ಭಕ್ತರಿಗೆ ನಾನು ಯಾವತ್ತೂ ತೊಂದರೆಯನ್ನು ಕೊಡುವುದಿಲ್ಲ, ಅವರ ರಾಶಿಗೆ ಪ್ರವೇಶಿಸುವುದಿಲ್ಲ.